ಸಿರಿಧಾನ್ಯಗಳಿಂದ ಮಾಡಿದ್ದೆಲ್ಲ ಫುಡ್ ತಿನ್ನಕ್ಕೆ ನೀಡಿದೆ. ಅವರಲ್ಲಿ ಒಂದಷ್ಟು ಫಾರ್ಮರ್ಸ್ನ ನಾವು ಅವ್ರಿಗೆ ಇಲ್ಲಿ ಹೆಂಗೆ ವ್ಯಾಪಾರ ನಡೆಯುತ್ತೋ ಅದ್ರಿಗಿನ ಒಂಚೂರು ಮಾರ್ಕೆಟಲ್ಲಿ ಏನು ಮಿಲೆಟ್ಸ್ಗೆ ಪ್ರೈಸ್ ಕೊಡ್ತಾರೋ ಅದ್ರಿಗಿನ ಒಂಚೂರು ಜಾಸ್ತಿ ಕೊಟ್ಟು ಅವ್ರ ಹತ್ರ ಮಿಲೆಟ್ಸ್ ಪ್ರೊಕ್ಯೂರ್ ಮಾಡಿಕೊಂಡು ಸೊ ಜನರಿಗೆ ಕ್ಲೀನಾಗಿ ಮಿಲೆಟ್ಸ್ ಸಪ್ಲೈ ಮಾಡ್ಬೇಕನ್ನೋ ಒಂದು ಪ್ಲ್ಯಾನ್ ಇದೆ. ಈಗ ಬದಲಾಗ್ತಿರೋ ಈ ದಿನಮಾನಗಳಲ್ಲಿ ಹೆಲ್ತ್ ಇಶ್ಯೂಸ್ ತುಂಬ ಜನರಿಗಿದೆ. ಸೊ ಅವರು ಮಿಲೆಟ್ಸ್ ನಾವು ಅಡುಗೆಯಲ್ಲಿ ಉಪಯೋಗಿಸ್ಬೇಕಂದ್ರೆ ಅವ್ರಿಗೆ ಅದರದ್ದು ಯಾವ ಥರ ಮಾಡಬೇಕು, ಸ್ವಾದಭರಿತವಾಗಿ ಹೇಗೆ ಮಾಡ್ಬೇಕಂತ ಗೊತ್ತಾಗಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್. ಅವ್ರಿಗೆ ಏನಾರ ಹೊರಗಡೆ ಸ್ಟ್ರೀಟ್ ಫುಡ್ ತಿನ್ನೋಕೆ ಏನಾರ ಇಷ್ಟ ಇತ್ತು, ಬಟ್ ಹೆಲ್ತಿಯಾಗಿ ತಿನ್ನೋಕೆ ಇಷ್ಟ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ನಮ್ಮ ಕೃಷಿ ರುಚಿಗೆ ಬಂದು ಭೇಟಿ ನೀಡಿ ಟ್ರೈ ಮಾಡಿ. ಡೆಫಿನೆಟ್ಲಿ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಾ. ಅಷ್ಟು ಒಳ್ಳೆ ಟೇಸ್ಟ್ ಮಾಡ್ತಾರೆ ಅವರು, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸರ್. 5 ಸ್ಟಾರಲ್ಲಿ ಬರೀ ಸ್ಟೋರ್ ಮಾಡಿರ್ತಾರೆ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟು ಅದು ಯಾವಾಗಿಂದ ಕೊಡ್ತಾರೋ ಏನೋ ಗೊತ್ತಿಲ್ಲ. ಇವರು ಡೈಲಿ ಅಪ್ಡೇಟ್, ಡೈಲಿ ಫ್ರೆಶ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನು ಒಂದು ವಿಶೇಷವಾದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಇದು ರೈತರಿಗೆ ಮತ್ತು ಈ ಕತೆಗೆ ನೇರವಾಗಿ ಸಂಬಂಧ ಇದೆ. ಕೃಷಿ ರುಚಿ ಅಂತ ಹೇಳಿಬಿಟ್ಟು ಒಂದು ಮಿಲೆಟ್ಸ್ ಹೋಟೆಲ್ ರೆಡಿಯಾಗಿದೆ. ಮಿಲೆಟ್ಸನ್ನು ಬೇಕಾದಷ್ಟು ಕೇಳಿರ್ತೀರಿ, ಇದೇನು ಹೊಸದು ಅಂತ ಕೇಳಿದರೆ ನಿಜಕ್ಕೂ ಹೊಸದು ಇದು. ಇಲ್ಲಿ ರೈತರಿಂದ ನೇರವಾಗಿ ಏನು ಆರ್ಗ್ಯಾನಿಕ್ ಆಗಿ ಬರುತ್ತೋ ಬೆಳೆದಿದ್ದು ಅದನ್ನು ತೊಗೊಂಡು ಮಿಲೆಟ್ಸನ್ನು ತೊಗೊಂಡು ಬಂದು ಇವರು ಅದನ್ನು ಹಿಟ್ಟು ಮಾಡಿ ದೋಸೆ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ. ಇನ್ನೊಂದು ಹಬೆಯಲ್ಲಿ ಇಡ್ಲಿ ತಯಾರಾಗುತ್ತೆ ಇಲ್ಲಿಗೆ, ಎಣ್ಣೆ ಬಳಸದೆ. ಅದಕ್ಕಾಗಿ ವಿಶೇಷವಾದ ಹೋಟೆಲ್ ಅಂತ ಹೇಳ್ಬೋದು. ಇಲ್ಲಿ ಇದಕ್ಕೆ ಸಾವಿರಾರು ಜನ ಗ್ರಾಹಕರು ಫಿದಾ ಆಗಿದ್ದಾರೆ ಇಲ್ಲಿಗೆ. ಹಾಗಾಗಿ ಆ್ಯಕ್ಚುಲಿ ಇಂಥ ಮಳಿಗೆಗಳು ಇಡೀ ದೇಶಾದ್ಯಂತ ಆಗ್ಬೇಕಂತ ನನ್ನ ಬಯಕೆ. ಬನ್ನಿ, ಈ ಕೃಷಿ ರುಚಿ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ. ಬ್ರದರ್, ಕೆಲಸ ಮಾಡ್ತೀರಿ, ಹಂಗೆ ಮಾತಾಡೋಣ. ನಿಮ್ಮ ಹೆಸರು? ಅಣ್ಣ ಗಿರೀಶ್. ಗಿರೀಶ್ ಅವರು, ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು GKVKಯಲ್ಲಿ ತರಬೇತಿ ಹೊಂದಿರತಕ್ಕಂಥವ್ರು ನೀವು ಅಂತ ಗೊತ್ತಾಯಿತು. ಅದಕ್ಕೆ ನಾನು ಬಂದಿದ್ದೀನಿ. ಯಾವ ಬ್ಯಾಚ್ ನೀವು GKVKಯಲ್ಲಿ? ಅಣ್ಣ 23 ಅಣ್ಣ, 2019 ಇನ್ನು 23 ಔಟ್ ಅಣ್ಣ. ಹೌದಾ? ಎಷ್ಟು ವರ್ಷ ತರಬೇತಿಯಲ್ಲಿ? ಅಣ್ಣ 4 ವರ್ಷ. ನಂದು BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ನಡೆದಿದ್ದೀನಿ. BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಅಲ್ಲಿ ನನ್ನ ಸ್ಟೂಡೆಂಟ್ ಅಣ್ಣ. ಹೌದಾ? ತರಬೇತಿ ಅಂತದೇನಿಲ್ಲ, ನಾನು 4 years ಅಲ್ಲಿ ಓದಿದ್ದೀನಿ. ಹೌದು, ಅಂಡರ್ ಗ್ರಾಜುಯೇಟ್ ಅಲ್ಲೇ ಮುಗಿದಿದ್ದೀನಿ. ಓಕೆ ಓಕೆ ಓಕೆ. ಯಾವ ಊರು ನಿಮ್ಮದು? ನಮ್ಮದು ಚಿಂತಾಮಣಿ. ಚಿಂತಾಮಣಿ. ಓಕೆ. ಇದನ್ನು ಮಾಡ್ಬೇಕಂತ ಹೇಗೆ ನಿಮ್ಗೆ ಐಡಿಯಾ ಬಂದಿದ್ದು? ಇಲ್ಲ, ನಾನು 1 ವರ್ಷ ಪ್ರೊಡಕ್ಷನ್ ಆಫೀಸರಾಗಿ ಕೆಲಸ ಮಾಡಿದೆ ಬೇರೆ ಕಡೆ. ಅಲ್ಲಿ ಕೊಡೋ ಸ್ಯಾಲ್ರಿ ಇಲ್ಲಿ ಅಲ್ಲಿ ಮಾಡೋ ಕೆಲಸಕ್ಕೆ ಅಲ್ಲಲ್ಲೇ ಸರಿ ಹೋಗ್ತಿತ್ತು ಅಮೌಂಟು. ಏನಾದರೂ ಒಂದು ನಂದೇ ಏನಾದರೂ ಒಂದು ಮಾಡ್ಕೋಬೇಕಂತ ಆಸೆ ಮೇಲೆ ಫ್ಲವರ್ ಬಿಸ್ನೆಸ್ ಮಾಡೋದಂತ ಈ ಕಡೆ ಬಂದೆ ನಾನು. ನಮ್ಮದು ಮೊದಲೇ ಒಂದು ಚಿಕ್ಕದು ಹೂವಿನ ಅಂಗಡಿ ಇದೆ. ಅದೇ ಬಿಸ್ನೆಸ್ ಮಾಡೋಣ ಅಂತ ಬೆಂಗಳೂರಿಗೆ ಬಂದೆ. ಅದು ಆಗಲೇ ಇಲ್ಲಿ ಬೆಂಗಳೂರಲ್ಲಿ ಆಲ್ರೆಡಿ ಅದಕ್ಕೆ ಹೆವಿ ಡಿಮ್ಯಾಂಡ್ ಇದೆ, ನಮ್ಮ ಕೈಯಲ್ಲಿ ಕಷ್ಟ ಇದೆ ಗ್ರೋ ಆಗೋದಂತೇಳಿ ಫುಡ್ ಬಿಸ್ನೆಸ್ಗೆ ಬಂದೆ ಈ ಕಡೆ. ಅದರಲ್ಲೂ ಮಿಲ್ಲೆಟ್ಸ್ ಮಾಡ್ಬೇಕಂತೇಳಿ ಈ ಕಡೆ ಬಂದಿದ್ದೆ. ಹೇಗಿದು ಮಿಲೆಟ್ಸ್ ಮಾಡಿದರೆ ಇದು ಆಗುತ್ತೆ ಅಂತ ನಿಮ್ಗೆ ಅಂದ್ಕೊಂಡಿದ್ದೆ? ಇವಾಗ ನೀವೆಲ್ಲೇ ನೋಡೋಣ, ಯಾವುದೇ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಆಗಿರ್ಬೋದಣ್ಣ, ನೀವು ತಿನ್ನೋ ಫುಡ್ಡು ಎಷ್ಟೇ ಕ್ಲೀನಾಗಿ ಕೊಟ್ಟರು ಕೂಡ ಅದು ಒಂಥರ ಬಾಡಿಗೆ ಅಂಟಲ್ಲಣ್ಣ. ಇವಾಗ ಅಕ್ಕಿ ಎಷ್ಟು ಶುಗರ್ ಪೇಷಂಟ್ಸ್ಗೆ ಅಕ್ಕಿ ಎಷ್ಟು ತೊಂದರೆ ಕೊಡುತ್ತೋ, ಬಟ್ ಮಿಲ್ಲೆಟ್ಸ್ ಅದು ಒಂಥರ ಹೆಲ್ಪ್ ಆಗುತ್ತೆ. ಫ್ಯೂಚರಲ್ಲಿ ಡಿಸೀಸಸ್ ಪರ್ಸನ್ಸಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಣ್ಣ. ಬರ್ತಾ ನೀವೆಲ್ಲೇ ನೋಡ್ಬೋದು, ಪರ್ಸನ್ಸಲ್ಲಿ ಕಾಯಿಲೆಗಳನ್ನು ಇನ್ಕ್ರೀಸ್ ಆಗ್ತಿದೆ ಅಣ್ಣ. ಆ ಕಾಯಿಲೆಗಳು ನಾವು ಟ್ಯಾಬ್ಲೆಟ್ಸ್ ತಿಂದಷ್ಟು ಸೈಡ್ ಎಫೆಕ್ಟ್ಸ್ ಇದೆ ಅಣ್ಣ. ಸೊ ಅದಕ್ಕೆ ನಾವು ತಿನ್ನೋ ಪದಾರ್ಥದಲ್ಲೇ ಕಡಿಮೆ ಮಾಡ್ಬೋದು, ಫ್ಯೂಚರಲ್ಲಿ ಇದು ಗ್ರೋ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇದು ಶುರು ಮಾಡಿದೆ. ಭಾಳ ಅದ್ಭುತವಾದ ಐಡಿಯಾ. ನಿಮ್ಮ ಹೆಸರು ಅಷ್ಟೇ ಚಂದಿದೆ, ಕೃಷಿ ರುಚಿ ಅಂತ. ಇದನ್ನ ಹೇಗಿಟ್ರಿ ನೀವು ಕೃಷಿ ರುಚಿ ಅಂತ? ನಾನು ಬೇರೆ ಬೇರೆ ಹೆಸರುಗಳಲ್ಲೇ ಅಂದ್ಕೊಂಡಿದ್ವಿ, ಆದರೆ ನಾನು 4 ವರ್ಷ ಅಲ್ಲೇ ಓದಿದ್ರಿಂದ ಸೊ ಅದು ನನಗೊಂದು ಬೇಸಿಕ್ ನಾಲೆಜ್ ಅನ್ನೋದು ಕೊಡ್ತಾನೆ ಇದ್ರ ಮೇಲೆ. ಸೊ ಅದಕ್ಕೆ ಕೃಷಿ ಅಂತ ಅದರಿಂದ ತಗೊಂಡೆ ಅಣ್ಣ. ಸೊ ನಾವು ಸ್ವಲ್ಪ ಹೆಲ್ತಿ ಪ್ಲಸ್ ಸ್ವಲ್ಪ ಟೇಸ್ಟಿಯಾಗಿ ಕೊಡೋ ನಂಬಿಕೆ ಮೇಲೆ ರುಚಿ ಅಂತ ಇಟ್ಕೊಂಡ್ವಿ. ಸೊ 2 ಸೇರಿ ಕೃಷಿ ರುಚಿ ಅಂತ ಮಾಡ್ಕೊಂಡ್ವಿ. ಅದ್ಭುತ. ಏನೇನು ಮಾಡ್ತೀರಿ ನೀವು ಇಲ್ಲಿ? ನಾವು ಇಲ್ಲಿ ಇಡ್ಲಿ, ದೋಸೆ, ಹಬೆ ವಡೆ, ಒಂದು ದಿವಸ ಬಿಸಿಬೇಳೆಭಾತ್ ಇರುತ್ತೆ, ಒಂದು ದಿವಸ ಪೊಂಗಲ್ ಇರುತ್ತಾನೆ. ಎವ್ರಿ ಸ್ಯಾಟರ್ಡೆ ಮಿಲೆಟ್ ಮಶ್ರೂಮ್ ಬಿರಿಯಾನಿ ಇರುತ್ತೆ. ಮಿಲೆಟ್ ಮಶ್ರೂಮ್ ಬಿರಿಯಾನಿ. ಏನೇನು ಅದು ಮಿಲೆಟ್ ಅಂದ್ರೆ ಏನೇನು ಹಾಕಿ ಮಾಡಿರ್ತೀವಿ? ಹಾರ್ಕ ಹಾಕಿರ್ತೀವಿ ನಾವು. ಮತ್ತೆ ಯಾವುದೇ ಆಗಲಿ ಧನಿಯಾ ಪುಡಿ ಆಗಲಿ
ಇದೇನು ಗರಂ ಮಸಾಲಗಳಾಗಲಿ ಇವೇನೂ ಹಾಕಲ್ಲ ನಾನು. ಹಾಂ, ನಾವು ನ್ಯಾಚುರಲಾಗಿ ಕೊತ್ತಂಬರಿ ಸೊಪ್ಪುಗಳಾಕಿ ಬಿರಿಯಾನಿ ಮಾಡ್ತೀವಿ ಅಣ್ಣ. ಓಕೆ. ಹಾಂ, ನೀವು ತಿಂದಾಗ ನಿಮ್ಗೆ ಸೊಪ್ಪು ಫ್ಲೇವರ್ ಕೊಡುತ್ತೆ. ಉಪ್ಪು ಖಾರ ಹುಳಿ ಬಿಟ್ಟರೆ ಏನೂ ಸಿಗಲ್ಲ ಇದರಲ್ಲಿ ನಿಮಗೆ, ಬಟ್ ಟೇಸ್ಟಿಯಾಗಿರುತ್ತೆ. ಟೇಸ್ಟಿಯಾಗಿರುತ್ತೆ. ಓಕೆ. ಸ್ವಲ್ಪ ಟೇಸ್ಟ್ಗೋಸ್ಕರ ಬಟರು ಇಲ್ಲ ಗೀ ಆ್ಯಡ್ ಮಾಡ್ತೀವಿ ಅದಕ್ಕೆ. ಈ ಹಬೆ ಕಡುಬು ಅಂತ ಅದನ್ನ ಹೇಗೆ ನೀವು ಇದನ್ನ ಮಾಡಿ ಅಂತ? ಅಣ್ಣ ಇದು ಬರೀ ಇಡ್ಲಿ ಕೊಡ್ತಿದ್ವಿ ನಾವು, ಇಡ್ಲಿ ದೋಸೆ ಕೊಡ್ತಿದ್ವಿ. ಸೊ ಕಸ್ಟಮರ್ಸ್ಗೆ ಇಡ್ಲಿ ವಡೆ ತಿಂದು ಅಭ್ಯಾಸ ಆಗಿದೆ ಅಣ್ಣ. ಸೊ ಅದ್ರ ಜೊತೆಗೆ ಇಡ್ಲಿ ಜೊತೆಗೆ ಏನಾದರೂ ಒಂಥರ ವಡೆ ಏನಾದ್ರು ಇರ್ಬೇಕಂತ ಹುಡುಕಾಡ್ತಿದ್ದಾಗ ನಮ್ಮ ತುಮಕೂರು ಕಡೆ ಎಲ್ಲ ವಡೆ ಮಾಡ್ತಿದ್ರಣ್ಣ. ಸೊ ಅದು ನನಗೊಬ್ಬರು ನಿಮ್ಮಂಥವ್ರೊಬ್ಬರು ಹೇಳಿದ್ರು ಹಿಂಗೆ ಮಾಡಿರಿ, ಅದು ಸ್ವಲ್ಪ ಹೆಲ್ತಿಯಾಗೇ ಇರುತ್ತೆ, ಪ್ರೋಟೀನ್ ಎಲ್ಲ ಸಿಗುತ್ತೆ ಅದರಲ್ಲಿ ಅಂತ ಮಾಡಿರಿ ಅಂದರು. ಸೊ ಅದ್ರ ಪ್ರಕಾರ ಅವರು ಕೊಟ್ಟಿದ್ದ ಗೈಡೆನ್ಸ್ ಮೇಲೆ ವಡೆ ಮಾಡಿದ್ವು. ಅದು ಮಿಲೆಟ್ ಇದೆ ಅದರಲ್ಲಿ. ಕಡಲೆಬೇಳೆ ಆಯಿಲ್ ಫ್ರೈ ಮಾಡಲ್ಲ ನಾನು, ಫುಲ್ ಸ್ಟೀಮಲ್ಲೇ ಬೇಯಿಸ್ತೀವಿ. ಆಯಿಲ್ ಇಲ್ಲೇ ಇಲ್ಲ, ಆಯಿಲ್ ಫ್ರೈ ಮಾಡೋದಿಲ್ಲ. ಓಕೆ. ನಾವಿಲ್ಲಿ ಆಲ್ಮೋಸ್ಟ್ ಹೆಂಚು ಒಂದು ಕ್ಲೀನಿಂಗ್ ಬಿಟ್ಟರೆ ನಾವೆಲ್ಲೂ ಆಯಿಲ್ ಉಪಯೋಗಿಸಲ್ಲ. ನನ್ನ ಹೆಸರು ಆಕಾಶ್ ಅಂತ. ಓಕೆ. ಇಲ್ಲಿ GKVKಯಲ್ಲಿ ಕೃಷಿ ಹವಾಮಾನ ವಿಭಾಗ ಅಗ್ರಿಕಲ್ಚರ್ ಮೆಟ್ರಾಲಜಿ ಒಳಗೆ MSc ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಸರ್ದು ಜೂನಿಯರ್ ಕೂಡ ಹೌದು. ಹೌದಾ? ಹಾಂ ಸರ್. ಹೇಳ್ರಿ ಮತ್ತೆ ಅವ್ರ ಬಗ್ಗೆ. ಡೆಫಿನೆಟ್ಲಿ ಸರ್, ಅವ್ರೀಗ ಈ ಅಂಗಡಿ ಕಟ್ಟಕ್ಕಂದ್ರೆ ರೂಪಾಯಿನೂ ಕೂಡಿಟ್ಟು ಅಂಗಡಿನ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಅಂದರೆ ಅಂಗಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಹಂಗೆ ಬಂದು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದಲ್ಲ, ತುಂಬ ರಿಸರ್ಚ್ ಮಾಡಿ ಇದು ಮಿಲ್ಲೆಟ್ಸಿಂದ ದೋಸೆ ಮಾಡೋದಾಗಿರ್ಬೋದು, ಮಿಲ್ಲೆಟ್ಸಿಂದ ಮತ್ತು ಬಿಸಿಬೇಳೆಭಾತ್ ಮಾಡೋದಾಗಿರ್ಬೋದು, ಯಾವುದು ಇಷ್ಟು ರೆಸಿಪಿನ ಇಷ್ಟು ಕರೆಕ್ಟಾಗಿ ಮಾಡೋಕ್ಕಂದ್ರೆ ಅದಕ್ಕಿಂತ ಮುಂಚೆ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದಾರೆ ಸರ್. ಇವಾಗ ನಮ್ಮ ರೂಮಲ್ಲಾದರೂ ಕೂಡ ನಮ್ಗೆ ಯಾರು ರಾತ್ರಿ ಏನೋ ಊಟ ಮಾಡ್ಬೇಕಂದ್ರೆ ಫ್ರೈಯಿಂಗ್ ಪ್ಯಾನಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡೋರು. ಆ ಟೈಮಲ್ಲಿ ಅದನ್ನೇ ಅವ್ರು ಸೀರಿಯಸ್ ಆಗಿ ತೊಗೊಂಡು ಒಂದು ಹಾಬಿ ಆಗಿದ್ದನ್ನ ಪ್ರೊಫೆಷನ್ ಆಗಿ ತೊಗೊಂಡು ತುಂಬ ರಿಸರ್ಚ್ ಮಾಡಿ ಈ ಒಂದು ಅಂಗಡಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಮಾಡೋ ಎಲ್ಲ ರೆಸಿಪಿನೂ ಕೂಡ ಯೂನಿಕ್, ಯಾಕಂದ್ರೆ ಇಲ್ಲಿಂದ ಎಲ್ಲ ಸಾಲಲ್ಲಿ ನೋಡ್ಕೊಂತ ಹೋದ್ರು ಮಿಲೆಟ್ಸ್ ರಿಲೇಟೆಡ್ ಊಟ ಇಲ್ಲಿ ಸಿಗಲ್ಲ ಸರ್. ಈಗ ಬದಲಾಗ್ತಿರೋ ಈ ದಿನಮಾನಗಳಲ್ಲಿ ಹೆಲ್ತ್ ಇಶ್ಯೂಸ್ ತುಂಬ ಜನರಿಗಿದೆ. ಸೊ ಅವರು ಮಿಲ್ಲೆಟ್ಸ್ ನಾವು ಅಡುಗೆಯಲ್ಲಿ ಉಪಯೋಗಿಸ್ಬೇಕಂದ್ರೆ ಅವ್ರಿಗೆ ಅದರದ್ದು ಯಾವ ಥರ ಮಾಡಬೇಕು, ಸ್ವಾದಭರಿತವಾಗಿ ಹೇಗೆ ಮಾಡ್ಬೇಕಂತ ಗೊತ್ತಾಗಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್. ಅವ್ರಿಗೆ ಯಾರ ಹೊರಗಡೆ ಸ್ಟ್ರೀಟ್ ಫುಡ್ ತಿನ್ನೋಕೆ ಯಾರ ಇಷ್ಟ ಇತ್ತು, ಬಟ್ ಹೆಲ್ತಿಯಾಗಿ ತಿನ್ನೋಕೆ ಇಷ್ಟ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ನಮ್ಮ ಕೃಷಿ ರುಚಿಗೆ ಬಂದು ಭೇಟಿ ನೀಡಿ ಟ್ರೈ ಮಾಡಿ. ಡೆಫಿನೆಟ್ಲಿ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಾ, ಅಷ್ಟು ಒಳ್ಳೆ ಟೇಸ್ಟ್ ಮಾಡ್ತಾರೆ ಅವರು, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸರ್. ಆ ಒಂದು ವಿಷಯ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಇಲ್ಲಿ ಬಂದ ತಕ್ಷಣ ಬರೀ ಮಿಲೆಟ್ಸ್ ಅಂದರೆ ಬೋರಿಂಗ್ ವೆರೈಟೀಸ್ ಎಲ್ಲ ಇರುತ್ತೆ ಅಂತ ಅವ್ರು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ನಾಟ್ ಸರ್. ಇದೆ ತುಂಬ ವೆರೈಟಿ ಇದ್ದಾವೆ. ಹಬೆ ಇಡ್ಲಿಯಲ್ಲಿ ಒಂದು 2-3 ವೆರೈಟಿ ಇದ್ದಾವೆ. ಮತ್ತು ಒಂದೊಂದು ದಿವಸ ಒಂದೊಂದು ಥರ ವೆರೈಟಿ ಮಾಡ್ತಾರೆ. ಒಂದು ಅಂದರೆ ಮಿಲೆಟ್ಸ್ ಬಿಸಿಬೇಳೆಭಾತ್ ಒಂದು ದಿವಸ ಮಾಡಿದ್ರೆ ಮಿಲೆಟ್ಸ್ ಉಪ್ಪಿಟ್ಟು ಅಂತ ಒಂದ್ಸಲ ಮಾಡ್ತಾರೆ. ದೋಸೆಗಳಲ್ಲಿ ಕೂಡ ಒಂದು 3-4 ಥರ ವೆರೈಟೀಸ್ನ ಇಟ್ಟಿದ್ದಾರೆ. ಬಂದವರಿಗೆ ಯಾವ ಐಟಮ್ ಇಷ್ಟ ಆಗುತ್ತೋ ಅದನ್ನು ಟ್ರೈ ಮಾಡಿ, ಅವರಿಗೆ ತುಂಬ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಸರ್. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆಯಲ್ಲಿ ಯಾವುದೇ ರೀತಿ ಎಣ್ಣೆ ಉಪಯೋಗಿಸಲ್ಲ, ಎಲ್ಲ ಗೀ ಉಪಯೋಗಿಸ್ಕೊಂಡೇ ಮಾಡ್ತಾರೆ. ಮತ್ತು ಅದು ಹಬೆ ಇಡ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಮಿಲ್ಲೆಟ್ಸಿಂದು ಗೀ ಪುಡಿ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಸರ್. ಅದು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಮತ್ತು ನನ್ನ ಫ್ರೆಂಡ್ಸ್ ಏನಾದ್ರು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಬಂದರೆ ಈ ಪಾನಿಪುರಿನೋ ಗೋಬಿನೋ ತಿಂದು ಅದು ಕರೆದಿರೋ ಎಣ್ಣೆಯಲ್ಲಿ ಹೆಲ್ತ್ ಹಾಳು ಮಾಡ್ಕೊಳೋದಕ್ಕಿಂತ ಹೆಲ್ತಿ ಆಗಿರುವಂಥ ಸ್ನ್ಯಾಕ್ಸ್ನ ತಿಂದು ಈವನ್ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ನಮಗೆ ಬಾಯಿ ಚಪ್ಪಲನ್ನು ತೀರ್ಸ್ಕೊಳಾಗುತ್ತೆ ಸರ್ ಸ್ನ್ಯಾಕ್ಸ್ನ. ಅದು ತುಂಬ ಇಷ್ಟ ಆಗುತ್ತೆ ಸರ್. ಅದನ್ನ ನಾನು ಡೆಫಿನೆಟ್ಲಿ ಹೇಳ್ತೀನಿ ಸರ್. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಅದನ್ನು. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ? ಅಣ್ಣ ಇದು ನಮ್ದು 7ನೇ ತಿಂಗಳು. 7ನೇ ತಿಂಗಳು. ಮೊದಲು ಏನಿತ್ತು, ಆತಂಕ ಇತ್ತಾ, ಖುಷಿ ಇತ್ತಾ, ಹ್ಯಾಕ್ ತಗೋತಾರೆ ಅಂತ ಅನ್ಕೊಂಡಿದ್ರಿ? ಇಲ್ಲ, ಸ್ಟಾರ್ಟಿಂಗಲ್ಲಿ ನಾವು ಓಪನ್ ಮಾಡಿದಾಗ ನಡೆಯೋದು ಸ್ವಲ್ಪ ಕಷ್ಟ ಅನಿಸ್ತಿತ್ತಣ್ಣ. ಯಾಕಂದರೆ ಇಡ್ಲಿ ಸ್ಟಾರ್ಟಿಂಗಲ್ಲಿ ಹೆವಿ ಗಟ್ಟಿ ಇರೋದಣ್ಣ. ಓಪನ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಹೆವಿ ಗಟ್ಟಿ ಇರೋದು. ಆಮೇಲೆ ಇವತ್ತು ಬಂದಿದ್ದ ಕಸ್ಟಮರ್ ನಾಳೆ ಬರ್ತಿರ್ಲಿಲ್ಲ ಅಣ್ಣ. ಏನಾಗಿ ರೀಸನ್ ಏನಂತ ಕೇಳಿದ್ರೆ ಚಟ್ನಿ ಚೆನ್ನಾಗಿದೆ, ಅದು ಇಡ್ಲಿ ಗಟ್ಟಿ ಇದೆ, ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ. ಸೊ ಅದಾದಮೇಲೆ ನಾವು ಅದ್ರ ಮೇಲೆ ವರ್ಕೌಟ್ ಮಾಡ್ಕೊಂಡು ಮನೆಯಲ್ಲೇ 1 ತಿಂಗಳು 1.5 ಮಂತ್ ವರ್ಕೌಟ್ ಮಾಡಾದ್ಮೇಲೆ ದಿನ ಕಸ್ಟಮರ್ಸ್ ಇನ್ಕ್ರೀಸ್ ಆಗ್ತಾ ಹೋದ. ಅವಾಗ ಒಂಚೂರು ನಂಬಿಕೆ ಬಂತಾನೆ. ಓಕೆ, ಇದಕ್ಕೆ ಕಂಟಿನ್ಯೂ ಮಾಡ್ಬೋದು, ನಂಬಿಕೆ ಬಂದಮೇಲೆ ಕಂಟಿನ್ಯೂ ಮಾಡ್ತಾ ಬಂದ್ವಿ. ಓಕೆ. ಆ ಥರ ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಮ್ಮ ಕಸ್ಟಮರ್ಸ್ ಯಾವಾಗ ನಮ್ಗೆ ತಿಳ್ಸಕ್ಕೆ ಬಂದ್ರೆ, ನಮ್ಗೆ ಇವಾಗ ಇವನ್ ಅವರು ರೆಗ್ಯುಲರ್ ಕಸ್ಟಮರೇ ಅಣ್ಣ. ಇವನ್ ಅವ್ರು ಹಿಂಗೆ ಏನೋ ಪ್ರಾಬ್ಲಮ್ ಇದೆ, ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಯಾವಾಗ ಹೇಳ್ಕೊಂಬಂದರು. ನಾವು ಅದು ಚೇಂಜ್ ಮಾಡ್ತಾ ಹೋದ್ವು. ಅದು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಹೋದಾಗ ಒಂದು ಹಂತದಲ್ಲಿ ನಮಗೆ ಅದು ಸಾಫ್ಟ್ ಎಲ್ಲ ಸಿಗ್ತಾನೆ. ಸೊ ಅದನ್ನು ಇವಾಗ ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಡಿದ್ದೀರಿ ಗ್ರಾಹಕರು? ಕೆಲವೊಬ್ರು ಕೇಳಿಸ್ಕೊಳ್ಳೋದೇ ಇಲ್ಲ. ಇದು ನಿಮ್ಮ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು ನನಗೆ. ಸ್ವಲ್ಪ ಜನ ನಾವು ಕೇಳ್ತೀವಣ್ಣ, ಸ್ವಲ್ಪ ಜನ ಮುಜುಗರಿಂದ ಹೇಳ್ದೆ ಹೋಗ್ಬೋದು. ಇಲ್ಲ ಸ್ವಲ್ಪ ಜನ ನಮ್ಮ ಜೊತೆ ನಾವು ಫ್ರೆಂಡ್ಲಿಯಾಗಿ ಮಾತಾಡೋದ್ರಿಂದ ನಮಗೆ ಕನ್ವೆ ಮಾಡ್ತಾರಣ್ಣ. ಪ್ರತಿಯೊಂದು ಕನ್ವೆ ಮಾಡ್ತಾರೆ, ಈ ಥರ ಮಾಡ್ಬೋದು, ಇನ್ನೂ ಹೊಸ ಐಟಮ್ಸ್ ನೀವು ಆ್ಯಡ್ ಮಾಡ್ಬೋದು. ಸೊ ಅವ್ರನ್ನ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀವಿ. ಒಂದು ದಿವಸ ಫ್ರೀಯಾಗಿ ಕಸ್ಟಮರ್ಸ್ ಕೊಡ್ತೀವಿ ಮಾಡ್ಕೊಂಬಂದು. ಸೊ ಕಸ್ಟಮರ್ಸ್ ಓಕೆ ಇದನ್ನು ನೀವು ಹಾಕ್ಬೋದು ಅಂದರೆ ನಾವು ಅದನ್ನು ಇಲ್ಲಿ ತಂದು ಸೇಲ್ ಮಾಡ್ತೀವಿ. ಎಷ್ಟು ಜನ ಇದ್ದೀರಿ ಇಲ್ಲಿ ನೀವು?
ಅಣ್ಣ ನಾನು ಒಬ್ಬನೇ ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಬರ್ತಾನೆ. ಒಬ್ಬರೇ ನಡೆಸ್ತೀರಿ ಹಾಂ, ಬಿಸ್ನೆಸ್? ಫುಲ್ ಒಬ್ಬನೇ ನಡೆಸ್ತೀನಿ. ಈ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋದು ನೀವು? ಮನೇಲಿ ಮಾಡ್ಕೊಂಡು ಬರೋದು, ಇಲ್ಲಿ ನಡೆಸೋದೆಲ್ಲ ಒಬ್ಬನೇ. ಓ, ಏನ್ರಿ ಕತೆ ನಿಮ್ದು? ಹೆಂಗ್ರಿ ಸಾಧ್ಯ ಇದು? ಮಾಡ್ಬೇಕಂತ ಒಂದು ಪ್ಯಾಷನಿಂದ ಮಾಡ್ತಿದ್ದೀನಿ. ಹೌದಾ? ಹಾಂ. ನಾವೇನೇ ಮಾಡಿದ್ರು ಅದು ಇವತ್ತಲ್ಲ ನಾಳೆ ಏನೋ ಒಂದು ಪ್ರತಿಫಲ ಸಿಗತ್ತೆ ಅನ್ನೋ ಇಂಟೆನ್ಷನ್ ಮೇಲೆ ಕಂಟಿನ್ಯೂಸ್ ಆಗಿ ಅದರಲ್ಲೇ ಚೇಂಜಸ್ ಮಾಡ್ಕೊತ ಹೋಗ್ತೀವಿ. ಮುಂದೆ ಏನಿದೆ ಡ್ರೀಮ್ ನಿಮ್ಮದು? ಅಣ್ಣ ಇದರಲ್ಲೇ ಒಂದು ದೊಡ್ಡದಾಗಿ ಕೆಫೆ ಓಪನ್ ಮಾಡ್ಕೋಬೇಕಂತ ಆಸೆ ಇದೆ. ನಾನು ಯಾವಾಗ ಕೆಫೆ ಓಪನ್ ಮಾಡಿದ್ರೆ ಹತ್ರದಲ್ಲಿರೋ ಚಿಕ್ಕ ದೊಡ್ಡ ಫಾರ್ಮರ್ಸ್ ನಾವು ಇದು ಮಾಡಿ ಮಿಲ್ಲೆಟ್ ಗ್ರೋ ಫಾರ್ಮರ್ಸ್ ಇದ್ದಾರೆ ಉತ್ತರ ಕರ್ನಾಟಕ ಕಡೆ ಎಲ್ಲ. ಸೊ ಅವರಲ್ಲಿ ಒಂದಷ್ಟು ಫಾರ್ಮರ್ಸ್ನ ನಾವು ಅವ್ರಿಗೆ ಇಲ್ಲಿ ಹೆಂಗೆ ವ್ಯಾಪಾರ ನಡೆಯುತ್ತೋ ಅದ್ರಿಗಿನ ಒಂಚೂರು ಮಾರ್ಕೆಟಲ್ಲಿ ಏನು ಮಿಲೆಟ್ಸ್ಗೆ ಅವ್ರು ಪ್ರೈಸ್ ಕೊಡ್ತಾರೋ ಅದ್ರಿಗಿನ ಒಂಚೂರು ಜಾಸ್ತಿ ಕೊಟ್ಟು ಅವ್ರ ಹತ್ರ ಮಿಲೆಟ್ಸ್ ಪ್ರೊಕ್ಯೂರ್ ಮಾಡಿಕೊಂಡು ಸೊ ಜನರಿಗೆ ಕ್ಲೀನಾಗಿ ಮಿಲೆಟ್ಸ್ ಸಪ್ಲೈ ಮಾಡ್ಬೇಕನ್ನೋ ಒಂದು ಪ್ಲ್ಯಾನ್ ಇದೆ. ಓಕೆ, ಮಿಲೆಟ್ಸ್ ಅಂದರೆ ಏನೇನು ತೊಗೋತೀರಿ ಹಂಗಾದ್ರೆ? ಅಣ್ಣ ಇಲ್ಲಿ ನಾವು ಸದ್ಯಕ್ಕೆ 4 ವೆರೈಟಿ ಮಿಲೆಟ್ಸ್ ಯೂಸ್ ಮಾಡ್ತೀವಿ. ಏನೇನು? ಒಂದು ನವಣೆ ತೊಗೋತೀರಿ, ಒಂದು ರಾಗಿ. ಇದ್ರ ನಾವು ಪ್ರತಿಯೊಂದು ರೈಸ್ ಐಟಮ್ ಹಾರ್ಕಾಯಿಂದಾನೆ ಮಾಡೋದನ್ನು. ಯಾವುದೇ ರೈಸ್ ಐಟಮ್, ಬಿಸಿಬೇಳೆ ಭಾತ್ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಎಲ್ಲ ರೈಸಲ್ಲೇ ಮಾಡೋದು, ಹಾರ್ಕಾರದಲ್ಲೇ ಮಾಡೋದನ್ನು. ಸೊ ಸಾಮೆ ಬರೀ ಸ್ವೀಟ್ ಐಟಮ್ಗೆ ಸಾಮೆ ಉಪಯೋಗಿಸ್ತೀವಿ ನಾನು. ಅಂದರೆ ಇನ್ನೂ ಸ್ವೀಟ್ ಐಟಮ್ ಇಲ್ಲಿ ತಂದಿಲ್ಲ ಅಣ್ಣ, ಅದು ಟ್ರಯಲ್ ನಡೀತಿದೆ. ಅವಾಗ ಒಂದು 2 ರಿಂದ 3 ಸತಿ ಇಲ್ಲಿ ಕೊಟ್ಟಿದ್ದೀನಿ ಕಸ್ಟಮರ್ಸ್ಗೆ. ಚೆನ್ನಾಗಿದೆ, ಹಾಕ್ರಿ ಅಂತ ಹೇಳಿದಾರೆ. ಅದನ್ನು ಮುಂದೊಂದು ದಿವಸ ತರ್ತೀವಿ ನಾವು. ಈಗ ಎಲ್ಲಿ ತಗೋತಾ ಇದ್ದೀರಿ ಇವನ್ನ? ಅಣ್ಣ ಈಗ ಸದ್ಯಕ್ಕೆ FPOಗಳಿಂದ ಬರ್ತಿದೆ, ಅಂದರೆ ಮಿಡಲ್ ಮ್ಯಾನ್ಸಿಂದ ನಾವು ಪ್ರೊಕ್ಯೂರ್ ಮಾಡ್ತಿದ್ದೀವಿ. ಫಾರ್ಮರ್ಸ್ ಪ್ರೊಡಕ್ಷನ್ ಆರ್ಗನೈಸೇಷನ್ ಅವ್ರು ತೊಗೊತಾರಣ, ಅವರಿಂದ ನಾವು ತೊಗೊತಿದ್ದೀವಿ ಸದ್ಯಕ್ಕೆ. ಯಾಕಂದ್ರೆ ನಮಗೆ ಸ್ವಲ್ಪ ಕ್ವಾಂಟಿಟಿ ಬೇಕಾಗಿರೋದ್ರಿಂದ. ನಮ್ಗೆ ಯಾವಾಗ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೋ ಆವಾಗ 1-2 ಕ್ವಿಂಟಲ್ 3 ಕ್ವಿಂಟಲ್ ಗ್ರೋ ಮಾಡೋ ಫಾರ್ಮರ್ಸ್ ಇರ್ತಾರೆ ನೋಡಿ ಅಣ್ಣ. ಸೊ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಅವ್ರ ಜೊತೆಯಿಂದ ಪ್ರೊಕ್ಯೂರ್ ಮಾಡ್ಬೇಕನ್ನೋ ಪ್ಲ್ಯಾನ್ ಇದೆ. ಅಥವಾ ನೀವೇ ಭೂಮಿ ಗೀಮಿ ಏನೋ ಲೀಸಿಗೆ ತಗೊಂಡು ಆ ಥರದ್ದು ಬೆಳೆದು ಆ ಥರದ್ದು ಏನಾದರೂ ಕನಸುಗಳಿದೆಯಾ? ಸದ್ಯಕ್ಕಿಲ್ಲ. ಮುಂದೆ ಗೊತ್ತಿಲ್ಲ, ಆಗ್ಬೋದು. ಬಟ್ ಸೂಪರ್, ನಿಮ್ಗೆ ಭಾಳ ಖುಷಿ ಆಗೋದೇನು ಅಂದರೆ ಮೋಸ್ಟ್ಲಿ ಇದನ್ನು ಓದಿದ್ದಕ್ಕೆ ನಿಮ್ಗೆ ಅದು ಬಂದಿರ್ಬೋದು ಅಂತ ಅನಿಸುತ್ತೆ. ಸೊ ರೈತರ ಜೊತೆಗೆ ಟೈಅಪ್ ನಾನು ಮಾಡ್ತೀನಿ ಅಂತ ಯಾವ ಉದ್ಯಮಿನೂ ಘಂಟಾಘೋಷವಾಗಿ ಹೇಳೋದಿಲ್ಲ. ಬಟ್ ನೀವು ಅದನ್ನ ಹೇಳ್ತಿದ್ರಿಲ್ಲ, ನನ್ನ ಉದ್ಯೋಗದಲ್ಲಿ ಅವ್ರು ಬರಲಿ, ಅವ್ರಿಗೊಂದಿಷ್ಟು ಪಾಲ್ ಸಿಕ್ಕಲಿ. ಎಷ್ಟೋ ಜನ ರೈತರು ಗ್ರೋ ಮಾಡ್ತಾರೆ, ನಾವು ಸೂಕ್ತ ಬೆಲೆ ಸಿಗ್ತಿಲ್ಲ ನಮ್ಮ ಮಾರ್ಕೆಟ್ಗೆ ಹೋದ್ರು ಕೂಡ. ಸೊ ನಮ್ಮ ಕೈ ನಾವು ಎಲ್ಲ ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಒಂದು ರೈತರ ಮಕ್ಕಳಾಗಿ ಎಲ್ಲ ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ಬೋದು ಅಂತ ಕಷ್ಟ ಅಣ್ಣ. ಆದರೆ ಒಬ್ಬರಾದ್ರೂ ಇಬ್ಬರಿಗಾದ್ರೂ ನಮ್ಮಿಂದ ಅವ್ರಿಗೂ ನೆಮ್ಮದಿಯಾಗಿದ್ರೆ ಸಾಕು. ಸೂಪರ್. ನಿಮ್ದು ಏನು ಜಮೀನು ಇದೆ, ಎಷ್ಟಿದೆ? ಇದೆಯಾ ಅಣ್ಣ ನಮ್ಮದು ಚಿಕ್ಕಬಳ್ಳಾ ಕಾಚಳ್ಳಿ ಅಂತ ನಾವು ಶಿಡ್ಲಘಟ್ಟ ಹತ್ರ. ನಾವಿರೋದು ಚಿಂತಾಮಣಿ, ಸೆಟಿಲ್ ಆಗೋ ಚಿಂತಾಮಣಿ. 10 ಇಯರ್ಸಿಂದ ಚಿಂತಾಮಣಿ ಸೆಟಿಲ್ ಆಗಿದೆ. ಸೊ ನಮ್ದೊಂದು 4 ಎಕರೆ ಜಮೀನು ಇದೆ. ಏನು ಬೆಳಿತೀರ ಅದರಲ್ಲಿ ನೀವು? ಸದ್ಯಕ್ಕೆ ನೀರಾವರಿ ಕಷ್ಟನೇ ನಮ್ಮ ಕಡೆ. ಎಷ್ಟು 1200 1300 ಬೋರ್ ಕೊಡಿದ್ರು ನೀರಾವರಿ ಕಷ್ಟ ಇದೆ. ಅದರಿಂದ ಅಲ್ಲಿ ಮಳೆಗಾಲದಲ್ಲಿ ರಾಗಿ ಹಾಕ್ಕೊಂತೀವಿ ಅಷ್ಟೇ. ಇವಾಗ ಅದೇ ರಾಗಿನೇ ಇಲ್ಲಿ ಉಪಯೋಗಿಸ್ತೀವಿ ನಾನು. ನಮ್ಮ ಮನೆ ರಾಗಿನೇ ಇದೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನು ತಗೊಂಡಿದ್ದೀರಿ? ಇದೇನೋ ಹಬೆ ವಡೆ ಅಂತೆ, ರಾಗಿ ಇಡ್ಲಿ ತಿಂದೆ, ಇಡ್ಲಿ ತಿಂದೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಮ್ಮ ಯಜಮಾನ್ರು ಯಾವಾಗ್ಲೂ ಬಂದು ತಿನ್ನೋರು, ಮಿಲೆಟ್ ಅಂತ ಅಂತಿದ್ರು. ನಾನು ಮಿಲೆಟ್ ಅಂತಾರೆ ಅಂತ ಜಸ್ಟ್ ಇಗ್ನೋರ್ ಮಾಡ್ತಿದ್ವಿ. ಬಟ್ ಇವಾಗ ಫಸ್ಟ್ ಟೈಮ್ ಇವತ್ತು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಚೆನ್ನಾಗಿದೆ. ಹುಡುಗರು ಇಷ್ಟಪಟ್ಟಿದ್ದಾರೆ. ದೋಸೆ ತುಂಬಾ ಚೆನ್ನಾಗಿದೆ. ಓಕೆ. ಇವ್ರ ಕಾನ್ಸೆಪ್ಟ್ ನೀವು ಇಷ್ಟೊತ್ತು ಕೇಳ್ತಾ ಇದ್ರಿ, ಏನು ಅನ್ಸುತ್ತೆ ಅಂದ್ರೆ ರೈತರಿಂದ ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೋಬೇಕು, ಆ ಕಡೆಯಿಂದ ನಾವು ಖರೀದಿ ಮಾಡಬೇಕು. ರೈತರಿಂದ ತಗೊಂಡು ಮಾಡಿದ್ರೆ ಅವ್ರಿಗೂ ರೈತರಿಗೂ ಎಲ್ಲ ಹೆಲ್ಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಬಟ್ ನೀಡಿದೆ ಬೆಂಗಳೂರಲ್ಲಿ ಸಿರಿಧಾನ್ಯಗಳಿಂದ ಮಾಡಿದ್ದೆಲ್ಲ ಫುಡ್ ತಿನ್ನೋಕ್ಕೆ ನೀಡಿದೆ. ಯಾಕಂದ್ರೆ ಎಲ್ಲಿಂದ ತರಕಾರಿ ಬರುತ್ತೆ, ಏನೋ ಬರುತ್ತೆ. ಇವಾಗ ರೈತರಿಂದ ಡೈರೆಕ್ಟ್ ಆಗಿ ತಗೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಇವಾಗ ಹೇಳ್ತೀವಲ್ಲ 5 ಸ್ಟಾರ್ಗೆ ಹೋಗಿ ತಿಂತಾರೆ ಅಂತ. 5 ಸ್ಟಾರ್ ಅಲ್ಲಿ ಬರೀ ಸ್ಟೋರ್ ಮಾಡಿರ್ತಾರೆ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿ ಅದು ಯಾವಾಗಿಂದ ಕೊಡ್ತಾರೋ ಏನೋ ಗೊತ್ತಿಲ್ಲ. ಇವರು ಡೈಲಿ ಅಪ್ಡೇಟ್, ಡೈಲಿ ಫ್ರೆಶ್. ಸೊ ಯಾರ ಹೆಲ್ತ್ಗೆ ಏನು ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು. ಸೊ ಎಲ್ಲರೂ ಇಲ್ಲಿ ಬನ್ನಿ, ಕೃಷಿ ರುಚಿಗೆ ಬಂದು ಟೇಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಓದಿರ್ತೀವಿ, ಒಂದೇನಾದರೂ ಕೆಲಸ ಬೇಕು ಅಂತ ಆಸೆ ಇರುತ್ತೆ, ಇಂಟೆನ್ಷನ್ ಅದೇ ಇರುತ್ತೆ, ಅದಕ್ಕೋಸ್ಕರನೇ ಡಿಗ್ರಿಗಳು ಮಾಡಿರ್ತೀವಿ. ನಿಮಗೆ ಏನಿತ್ತು ಆ ಥರದ್ದು ಕೆಲಸಕ್ಕೆ ಹೋಗ್ಬೇಕು ಅಥವಾ ನಮ್ಮದು ಬೇರೆ ಗೌರ್ಮೆಂಟ್ ಜಾಬ್ UPSCಗೆ 1 ವರ್ಷ ಓದಿದೆ, ಹೋಗ್ಬೇಕಂತ ಆಸೆ ಇತ್ತು. ಆದರೆ ಮನೆಯಲ್ಲಿ ಅದೇ ಟೈಮ್ಗೆ ಒಂದು ಪ್ರಾಬ್ಲಮ್ ಆಯಿತು. ಓಕೆ. ಸೊ ಮನೆಗೆ ಸಪೋರ್ಟ್ ಮಾಡೋಣ ಅಂತೇಳಿ 1 ವರ್ಷ ಕೆಲಸಕ್ಕೆ ಹೋದೆ ನಾನು ಪ್ರೊಡಕ್ಷನ್ ಆಫೀಸರ್ ಆಗಿ. ಮತ್ತು ಅಲ್ಲಿ ಬರೋ ದುಡ್ಡು ನನ್ನ ಖರ್ಚಿಗೆ, ನನ್ನ PGಗೆ ಅದಕ್ಕೆ ಸರಿ ಹೋಗ್ತಿರ್ತಾನೆ. ಸೊ ಮನೆಗೇನು ಕೊಡೋಕ್ಕಾಗ್ತಿರ್ಲಿಲ್ಲ. ಇಲ್ಲ ನಂದು ಹೆಂಗೋ ನಾವು ವ್ಯಾಪಾರ ಬಿಸ್ನೆಸ್ ಫೀಲ್ಡ್ ಸ್ವಲ್ಪ ಟಚ್ ಇದೆ.
ಮಾಡೋಣ ಅಂತೇಳಿ ಈ ಕಡೆ ಬಂದೆ. ಅಲ್ಲಿ ಕೆಲಸ ಮಾಡಿರೋ ದುಡ್ಡೆಲ್ಲ ಒಂದೊಂದು ರೂಪಾಯಿ ಕೂಡಿಟ್ಕೊಂಡು ಅದನ್ನು ತಂದು ಇಲ್ಲಿ ಹಾಕಿದ್ದೀನಿ. ಎಷ್ಟು ಬಂಡವಾಳದಲ್ಲಿ ಶುರುವಾಯ್ತು? ನಾನು ಇದು ಸ್ಟಾರ್ಟಿಂಗಲ್ಲಿ 80,000ದಲ್ಲಿ ಶುರು ಮಾಡಿದೆ. 80,000ದಲ್ಲಿ ಈ ಇದೆಲ್ಲ ಕಾಟು ಎಲ್ಲ ಐಟಮ್ ಎಲ್ಲ 80,000. ಮನೆ ಬಾಡಿಗೆ ಮನೆಗೆ ಒಂದು ಅಡ್ವಾನ್ಸ್ ಒಂದಷ್ಟು ಕೊಟ್ಟಿದ್ದೆ. ಅದು ಬಿಟ್ಟು ಇಲ್ಲಿರೋ ಐಟಮ್ಗೆ 80,000ದಿಂದ ಶುರು ಮಾಡಿದ್ದೆ. ಒಟ್ಟಿನಲ್ಲಿ ಒಂದು ಹೋಪ್ಸ್ ಬಂದಿದೆ, ಅಂದ್ರೆ ಲೈಫ್ ಇದರಲ್ಲಿ ಬದುಕಬಹುದು ಅಂತ ಬಂದಿದೆಯಾ? ಬಂದಿದೆ. ಎಲ್ಲ ಹೋಗಿ ಕೆಲಸ ಮಾಡಿ ಒಂದು ಸಂಬಳ ತಗೊಂಡು ಇದನ್ನ ಮಾಡೋದಕ್ಕಿಂತ ಇದರಲ್ಲಿ ಬದುಕಬಹುದು ಅಂತಿದೆ. ಬಟ್ ನನಗೇನು ಅನ್ಸುತ್ತೆ ಬ್ರದರ್, ಒಂದು ಭಾಳ ಖುಷಿ ಆಗಿದೆ ಅಂದರೆ ದೇಶದ ತುಂಬ ಆಗ್ಬೇಕು ಇವು ಅಂತ ಅನ್ಸುತ್ತೆ. ಯಾಕೆಂದರೆ ರೈತರಿಗೆ ಹಿಂಗೇನಾದರೂ ನಿಮ್ಮಂಥವ್ರ ಬೆಂಬಲ ಸಿಕ್ಕಿಬಿಟ್ರೆ ಎಲ್ಗೋ ಹೋಗ್ಬಿಡ್ತಾರೆ. ಯಾಕಂದರೆ ನಾನು ದಿವಸ ರೈತರ ಹತ್ರ ಮಾತುಕತೆಯಲ್ಲಿ ಇರ್ತೀನಿ, ಅವ್ರ ಹೊಲದಲ್ಲಿ ಇರ್ತೀನಿ, ಅವ್ರು ವಿಡಿಯೋ ಮಾಡ್ತಾ ಇರ್ತೀನಿ. ಹೇಳಿಕೊಳ್ಳಲಾರ್ದಷ್ಟು ಸಂಕಟಗಳಿದೆ. ಯಾಕಂದ್ರೆ ನಾನು ಒಬ್ಬ ರೈತರ ಮಕ್ಕಳಾಗಿ ಬಂದಿರೋರೇನ ಅಲ್ಲಿ. ನಮ್ಮ ಅಪ್ಪ ಇರೋ ಅಷ್ಟು ದಿವಸನೂ ನಮ್ದು ತೋಟ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತಾನೆ. ಆ ಕಷ್ಟಗಳೇನಿದೆ ಅಂತ ನಂಗೆ ಗೊತ್ತಿತ್ತಾನೆ. ಯಾಕಂದ್ರೆ ಅಪ್ಪ ಜೊತೆ ಓಡಾಡುವಾಗ ಅದೆಲ್ಲ ಗೊತ್ತಾಗ್ತಿರ್ತಾನೆ. ನಾವು ಫ್ಲವರ್ಸ್ ಎಲ್ಲ ಗ್ರೋ ಮಾಡ್ತಿದ್ವಿ ನಮ್ಮ ಮೊದಲು. ಅದು ಹೇಗಿತ್ತು ಬಿಸ್ನೆಸ್ ಫ್ಲವರ್ಸ್? ಅದು ಫ್ಲವರ್ ಬಿಸ್ನೆಸ್ ಚೆನ್ನಾಗಿತ್ತಾನೆ. ಅಂದ್ರೆ ಅದು ಡಿಪೆಂಡ್ಸ್ ಯಾವಾಗ ನಾವು ಹೆಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಚೆನ್ನಾಗಿತ್ತಾನೆ. ಓಕೆ, ಅದು ನಡೆಸ್ತಿದ್ವಿ. ಅದು ಅಪ್ಪ ಇರೋ ತನಕ ಅದನ್ನ ಕಂಟಿನ್ಯೂ ಮಾಡಿದ್ವಿ. ಓಕೆ, ಆಮೇಲೆ ಈ ಫೀಲ್ಡ್ಗೆ ಬಂದೆ. ಅಪ್ಪ ಸ್ವಲ್ಪ ಬಿಸ್ನೆಸ್ ಫ್ಲವರ್ ಬಿಸ್ನೆಸ್ ಹೇಳ್ಕೊಟ್ಟಿದ್ರು. ಸೊ ಅದನ್ನ ನಾನು ಆ ಬಿಸ್ನೆಸ್ ಟಚ್ ಇರೋದ್ರಿಂದ ಓಕೆ ಮಾಡ್ಬೋದು ಅಂತೇಳಿ. ಈ ಫುಟ್ಪಾತಲ್ಲಿ ನಿಂತ್ಕೋಬೇಕಾದ್ರೆ ಒಂದಿಷ್ಟು ಪ್ರಶ್ನೆಗಳು ಹುಟ್ಟುತ್ತೆ, ಅಥವಾ ಮನೇಲಿ ಏನೋ ಡಿಸ್ಕಷನ್ ನಡೆದಿರುತ್ತೆ, ಅದಕ್ಕೆಲ್ಲ ಏನು ಹೇಳ್ತೀರಿ? ಇಲ್ಲ, ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಓದಿ ನೀನು ಹಿಂಗೆ ಮಾಡೋದು ಚೆನ್ನಾಗಿರಲ್ಲ, ಏನಾದರೂ ಒಂದು ಕೆಲ್ಸಕ್ಕೆ ಹೋಗು ಅಂದ್ರೆ ಮತ್ತೆ ನಮ್ಮ ಅಮ್ಮನ ಕನ್ವಿನ್ಸ್ ಮಾಡಿದೆ. ನಮ್ಮಮ್ಮ ನಮ್ಮ ಅಣ್ಣನ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದೆ. ಏನಿದ್ರು ನಮ್ಮ ಅಮ್ಮನ ಕನ್ವಿನ್ಸ್ ಮಾಡಿದ್ರೆ ಮುಗೀತು. ಅಮ್ಮ ಏನಂದ್ರು? ಅಮ್ಮ ಸ್ಟಾರ್ಟಿಂಗಲ್ಲಿ ಬೇಡ ಬೇಡ ಅಂದರು. ಆಮೇಲೆ ನಾನು ಮಾಡ್ತೀನಿ, ಒಂದು 5 ತಿಂಗಳು 6 ತಿಂಗಳು ಮಾಡ್ತೀನಿ. ಅಲ್ಲಿ ಮಾಡೋಕ್ಕಾಗಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಸ್ಟಾಪ್ ಮಾಡಿ ನೀವು ಹೇಳ್ದಂಗೆ ಏನಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಓಕೆ. ಸೊ ಇವಾಗ ಇಲ್ಲಿ ನಡೀತಿರೋದು ನೋಡಿ ಅಮ್ಮನೇ ಸರಿ ಅದೇ ಮಾಡ್ಕೊ, ಇನ್ನೂ ಏನಾದರೂ ನಿಮಗೆ ಫ್ಯೂಚರಲ್ಲಿ ಏನಾದ್ರು ಮಾಡ್ಬೇಕಂತ ಅನಿಸಿದ್ರೆ ಏನಾದರೂ ಒಂದು ಅನ್ನ ನಾವೆಲ್ಲ ಸಹಾಯ ಮಾಡ್ತೀವಿ, ಮಾಡ್ಕೊಂಡು ಮುಂದೆ ದೊಡ್ಡದಾಗಿ ಮಾಡ್ತೀರಿ. ಹಾಗಾದರೆ ಮಾಡ್ಬೇಕಂತ ಆಸೆ ಇದೆಯಾ? ಯಾವ ದೋಸೆ ಕೊಡಲಿ ಅಣ್ಣ? ಏನು ಹಾಕ್ತೀರಿ ಈಗ? ಒಂದು ಪ್ಲೇನ್ ದೋಸೆ. ದೋಸೆ? ದೋಸೆನೂ ಮಿಲೆಟ್ಸ್? ಮಿಲೆಟ್ಸ್ ಎಲ್ಲವೂ ಮಿಲೆಟ್ಸ್ ಇಲ್ಲಿ? ಹ್ಞೂ ಅಣ್ಣ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಸೊ ನಾನಿದು ಇದೇ ಥರ ನಿಮ್ಮ ಥರ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದೆ ಒಂದು ಸರಿ ಏನಿರ್ಬೋದು ಅಂತ. ಯುನೀಕ್ ಆಗಿತ್ತು ಇದು ಕಾನ್ಸೆಪ್ಟ್, ಏನು ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ನಮ್ಮದು ವಿದ್ಯಾರಣ್ಯಪುರದಲ್ಲೂ ಕಾರ್ಟ್ಗಳಿದ್ದಾವೆ ಸುಮಾರು. ಬೇಸಿಕಲಿ ಏನಂದರೆ ಎಲ್ಲರೂ ಒಂಥರ ಆಯಿಲ್ ಯೂಸ್ ಮಾಡೋದು, ಅಂದರೆ ಫ್ರೈಡ್ ಐಟಮ್ಸು ಇವೇ ಎಲ್ಲ ಕಡೆಯೂ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗ್ತಾಯಿತ್ತು. ಸೊ ಇದು ಯುನೀಕ್ ಆಗಿದೆ, ನೋಡೋಣ ಒಂದು ಸರಿ ಅಂತ ಬಂದೆ. ಬಟ್ ಬಂದಾಗ ಅವತ್ತು ಆ್ಯಕ್ಚುಲಿ ನಂಗೆ ಸಿಗಲಿಲ್ಲ. ಏನಕ್ಕೆ ಅವರು ಅದು ಫರ್ಮೇಟ್ ಆಗಿರಲಿಲ್ಲ ಅವತ್ತು. ಸೊ ಫರ್ಮೇಟ್ ಆಗಿಲ್ಲ ಸರ್ ಇವತ್ತು ಯಾರಿಗೂ ಕೊಡೋಲ್ಲ ಅಂತ ಹೇಳಿದ್ರು ಅವರು. ಸೊ ನನಗೆ ಇಷ್ಟ ಆಯ್ತು, ಯಾಕಂದರೆ ಫಸ್ಟ್ ಆಫ್ ಆಲ್ ಏನಂದರೆ ಹೆಂಗಿದ್ರೆ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ತಿನ್ಕೊಂಡು ಹೋಗಲಿ ಅಂತ. ಬಟ್ ಅವರು ಅವತ್ತು ಹೇಳಿದ್ರು. ನಾನು ಮತ್ತೆ ನೆಕ್ಸ್ಟ್ ಡೇನೂ ಬಂದಾಗ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಯುನೀಕ್ ಆಗಿತ್ತು ಅದು. ನಾನು 2-3 ಸರಿ ಬಂದೆ. ಒಂದೊಂದು ಸರಿ ಬಂದಾಗ ಒಂದೊಂದು ಥರ ಐಟಮ್ಸ್ ಎಲ್ಲ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಈ ಸರಿ ಇವತ್ತು ಫ್ಯಾಮಿಲಿಗೆ ಫೋನ್ ಮಾಡಿ ಇದ್ದೀರಾ ಅಂದ್ಬಿಟ್ಟು ಫುಲ್ ಫ್ಯಾಮಿಲಿ ಕರ್ಕೊಂಡು ಟ್ರೈ ಮಾಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಪ್ರತಿಯೊಬ್ಬರು ಬಂದು ಟ್ರೈ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು, ರೈತರಿಗೆ ಸಪೋರ್ಟ್ ಮಾಡಬೇಕು. ನಾನು ಬೇಸಿಕಲಿ ರೈತರ ಕುಟುಂಬನೇ. ನಮ್ಮದು ಬಂದು ಉತ್ತರ ಕರ್ನಾಟಕ, ಯಾವರು? ಬೀದರ್ ಡಿಸ್ಟಿಕ್ ನಮ್ಮದು. ಓಕೆ. ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಬರಬೇಕು. ಚೆನ್ನಾಗಿದೆ, ಸೊ ಯುನೀಕ್ ಆಗಿದೆ. ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಾವು ತಿಂದಿದ್ದು ದೋಸೆ ಮತ್ತೆ ಇಡ್ಲಿ ಮತ್ತೆ ರಾಗಿ ಇಡ್ಲಿ ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ಅಮ್ಮ ಮನೆಯಲ್ಲಿ ಮಾಡ್ತಿದ್ರು ಮತ್ತು ಬೇರೆ ಬೇರೆ ಹೋಟ್ಲಲ್ಲಿ ಕೂಡ ತಿಂದಿದ್ಯಾ? ಇದು ಏನು ಅನ್ನಿಸ್ತು? ಮಿಲೆಟ್ ಇಡ್ಲಿ ಅಂತಿದೆ, ಹೇಗಿತ್ತು? ಮಿಲೆಟ್ ಇಡ್ಲಿ ಇದು ತಿಂದಾಗೆ ಒಂಥರ ಇಮ್ಯುನಿಟಿ ಬಂದಂಗೆ ಅನ್ಸುತ್ತೆ ತಿಂದಾಗೆಲ್ಲ. ಅದು ಹೊರಗಡೆ ಮಾಡೋದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ಬಂದಾಗ ತುಂಬಾ ಚೆನ್ನಾಗಿತ್ತು ತಿಂದಾಗ. ಟೇಸ್ಟು ಚೆನ್ನಾಗಿದೆ ಇಲ್ಲಿ. ಹೌದಾ? ಇನ್ಮೇಲೆ ಹಂಗಾರೆ ರೆಗ್ಯುಲರ್ ನೀನು ಇಲ್ಲಿ? ಹೌದು. ಅಲ್ವಾ? ಸೂಪರ್ ಕಣ ನೀನು, ಅದ್ಭುತ. ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲ. ಏನ್ ತಿಂದ್ರು ಬೇಜಾರೇ ಆಗಲ್ಲ, ತಿನ್ಬೇಕು ಅನ್ಸುತ್ತೆ. ಹೌದಾ? ಓ, ಎಲ್ಲ ಟೇಸ್ಟ್ ನೋಡಿದ್ಯಾ ಈಗ ನೀನು? ಮತ್ತು ಹುಡುಗರೆಲ್ಲ ಪಿಜ್ಜಾ ಬರ್ಗರ್ ಅಂತಾರೆ, ಇನ್ನೇನೋ ಅಂತಾರೆ, ಪಾನಿಪುರಿ ಅಂತಾರೆ. ಅವನ್ನೆಲ್ಲ ತಿನ್ನೋದು ಒಳ್ಳೇದಾ, ಇದನ್ನ ತಿನ್ನೋದು ಒಳ್ಳೇದಾ? ಇದು ಮಿಲೆಟ್ಸ್ ತಿನ್ನೋದು ಒಳ್ಳೇದು. ಯಾಕಂದ್ರೆ ಮಿಲೆಟ್ಸ್ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಪಿಜ್ಜಾ ಬರ್ಗರ್ ತಿಂದ್ರೆ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಅಯ್ಯೋ, ನೀವು ಹಂಗಾರೆ ತಿನ್ನೋದೇ ಇಲ್ವಾ ಅದನ್ನ? ಒನ್ಸ್ ಇನ್ ಅ ಇಯರ್ ತಿಂತೀರಿ, ಬಟ್ ಹೆಚ್ಚು ಇದನ್ನ ಬಳಸ್ತೀರಿ. ಎಸ್ ಅಲ್ವಾ? ಓಕೆ, ಸೂಪರ್. ಏನು ಓದ್ತಿದ್ಯಾ? ನಾನು ಫಿಫ್ತ್ MESKK TS ಸ್ಕೂಲಲ್ಲಿ ಓದ್ತಿದ್ದೀನಿ. ನಿನ್ನ ಹೆಸರೇನಾ?
ಹಾಂ ಹೃದಯ್ ಉದಯ್ ಚೆನ್ನಾಗಿತ್ತಾ? ಏನು ತಿಂದೆ ನೀನು? ದೋಸೆ. ಸೂಪರ್. ನಿಮ್ಮ ಫ್ಯಾಮಿಲಿನೇ ಸೂಪರ್ ಇದೆ ಬಿಡ್ರಿ. ಮದುವೆ ಆಗಿದೆಯಾ? ಇಲ್ಲ ಅಣ್ಣ, ಹಾಂ, ಇನ್ನೂ ತಂಗಿ ಇದ್ದಾರೆ. ತಂಗಿ ಇದ್ದಾರೆ. ಅವ್ರ ಮದುವೆ ಆದ್ಮೇಲೆ ನಿಮ್ದು? ಹಾಂ, ನಿಮ್ಮನ್ನು ಮದುವೆ ಮಾಡ್ಕೊಂಡವ್ರು ಪುಣ್ಯವಂತರಪ್ಪ. ಹಾಂ, ಒಳ್ಳೆ ಹುಡುಗಿ ಸಿಕ್ಕಲಿ. ಹಾಂ ಹಾಂ, ಓಕೆ. ಪುಣ್ಯ ಮಾಡಿದ್ದಾರೆ ಸರ್. ಹಾಂ, ಹೆಂಡತಿ ತುಂಬ ಪುಣ್ಯ ಪುಣ್ಯ ಮಾಡಿದ್ದಾರೆ. ಮಾಡಿದ. ವೆರೈಟಿ ಮಾಡ್ತಾರೆ ಸರ್. ಓಕೆ. ಇನ್ನೊಂದೇನ ನಾವು ಇದಕ್ಕೆ ಯಾವುದಕ್ಕೂ ಸೋಡಾ ಹಾಕಲ್ಲ ಅಣ್ಣ. ಸೋಡಾ ಇಲ್ಲ? ಸೋಡಾ ಇಲ್ಲ ಸೋಡಾ ಇಲ್ಲಂಗೆ ದೋಸೆನೇ ಬರಲ್ಲ ಏನಿಲ್ಲ ಅಂತಾರೆ, ಹೆಂಗ್ರಿ? ಇಲ್ಲಣ್ಣ, ಬರುತ್ತಣ್ಣ, ಆರಾಮಾಗಿ ಬರುತ್ತಣ್ಣ. ಹೌದಾ? ಮಿಲ್ಲೆಟ್ಸಲ್ಲಿರೋ ಅದು ಒಂದಿದೆ ಅದಣ್ಣ. ಹೌದಾ? ಕರೆಕ್ಟಾಗಿ ನೀವು ಉದ್ದಿನ ಬೇಳೆ ಅವೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಅಣ್ಣ, ಮಿಲ್ಲೆಟ್ಸ್ಗೆ ಸೋಡಾ ಅವಶ್ಯಕತೆ ಇಲ್ಲ. ಓಕೆ. ಎಷ್ಟು ತಿಂಗಳು R&D ಮಾಡಿದ್ರಿ ಇದನ್ನ? ಅಣ್ಣ, ನಾನಿಲ್ಲಿ ಶುರು ಮಾಡೋಕ್ಕೆ ಮುಂಚೆ ನಾನು ರೂಮಲ್ಲಿದ್ದಾಗೆ ಶುರು ಮಾಡಿದ್ದಣ್ಣ. ಶುರು ಮಾಡೋಕ್ಕೆ ಮುಂಚೆ ಈ ಪ್ಲ್ಯಾನ್ ಬಂದಾಗ, ಲೈಕ್ ಮಾಡಬೇಕು ಅಂತ ಇಂಟೆನ್ಷನ್ ಬಂದಾಗ ಮನೆಯಲ್ಲೇ ಸ್ವಲ್ಪ ತಗೊಂಡು ಶುರು ಮಾಡಿದ್ದಣ್ಣ. ಸೊ ಆವಾಗ ನನಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲದೆ ಸ್ವಲ್ಪ ಕಮ್ಮಿ ಮಾಡ್ತಿದ್ದೆ ನಾನು, ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಸೊ ಸಡನ್ ಆಗಿ ಇಲ್ಲಿಗೆ ಬಂದ ಮೇಲೆ ಕಸ್ಟಮರ್ಸ್ ಸ್ವಲ್ಪ ರೆಕಮೆಂಡ್ ಮಾಡಿದ್ರಣ್ಣ, ಇಂಥ ವಸ್ತು ಹಾಕಿದ್ರೆ ಸಾಫ್ಟ್ ಆಗ್ಬೋದು ಅಂತ. ಸೊ ನಾವು ಅದನ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಸೊ ಇವಾಗ ಸಾಫ್ಟಾಗಿ ದೋಸೆನೂ ಬರುತ್ತೆ, ಕ್ರಿಸ್ಪಿನೂ ಇರುತ್ತೆ. ಎಷ್ಟು ಇದೆಲ್ಲ ರೇಟು? ನಮ್ಮ ಹತ್ರ 40 ರೂಪಾಯಿಂದ 90 ರೂಪೀಸ್ ತನಕ ಇದೆ. 40 ರೂಪಾಯಿಂದ. 40 ರೂಪಾಯಿಗೆ ಏನು ಕೊಡ್ತೀರಿ? ಅಣ್ಣ, ಪ್ಲೇನ್ ದೋಸೆ ಕೊಡ್ತೀವಿ. ಪ್ಲೇನ್ ದೋಸೆ. ಈ ಇಡ್ಲಿ ಎಲ್ಲ? ಅಣ್ಣ, ಇಡ್ಲಿ 60 ರೂಪಾಯಿ ಇದೆ ಅಣ್ಣ. ಹಾಂ, ಎಷ್ಟು? 2 ಇಡ್ಲಿ. 2 ಇಡ್ಲಿ ಕೊಡ್ತೀರಿ. ಅದು ಎಲೆಯಲ್ಲಿ ಮಾಡೋದ್ರಿಂದ ನಮ್ಗೆ ಎಲೆ ಕಾಸ್ಟ್ ಎಲ್ಲ ಸೇರಿ ಅದು ಬರುತ್ತೆ. ಓಕೆ. ಹಾಂ, ಮುಂದೆ ಬ್ರಾಂಚ್ ಗಿಂಚ್ ಮಾಡ್ಬೇಕಂತ ಏನಾದರೂ ಐಡಿಯಾಗಳಿದೆಯಾ? ನಾವು ಸದ್ಯಕ್ಕೆ ಬ್ರಾಂಚ್ ಕೊಡೋ ಇಂಟೆನ್ಷನ್ ಇಲ್ಲ ಅಣ್ಣ. ಯಾಕಂದ್ರೆ ನಾವು ಪ್ಯಾಷನಿಂದ ನಾವು ಮಾಡ್ತಿದ್ದೀವಿ ಅಣ್ಣ. ಇದು ಬೇರೆಯವ್ರಿಗೂ ಕೊಟ್ಟು ಅವರು ಪ್ಯಾಷನಿಂದ ಮಾಡ್ಬೋದು, ಮಾಡದೇ ಇರ್ಬೋದು ಅಣ್ಣ. ಬಟ್ ನಾವು ಜನರಿಗೆ ಒಂದು ಹೆಲ್ತಿ ಕೊಡ್ಬೇಕನ್ನೋ ಇಶ್ಯೂಯಿಂದ ನಾವು ಸದ್ಯಕ್ಕೆ ಬ್ರಾಂಚ್ ಆಗಲಿ ಫ್ರಾಂಚೈಸ್ ಆಗಲಿ ಏನು ಯೋಚನೆ ಮಾಡಿಲ್ಲ. ಇದನ್ನ ನಡೆಸ್ತಾ ಹೋಗ್ತಿದ್ವಿ. ದೇವ್ರ ಮುಂದೆ ಕೊಟ್ಟರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಜೈ ಆಗಲ್ರಿ, ಕೊಡ್ತಾನೆ. ಒಳ್ಳೆ ಕೆಲಸಕ್ಕೆ ಯಾವಾಗಲೂ ದೇವ್ರು ಇರ್ತಾನೆ. ತೇನೆ ಮಿಕ್ಕಿದ್ರು ಇಲ್ಲಿ ಅಕ್ಕಪಕ್ಕದವ್ರು ಕೊಟ್ಬಿಡ್ತೀವಿ ಸರ್, ಇಟ್ಟು ಮಿಕ್ಕಿದ್ರೆ. ಹೌದಾ? ಇಲ್ಲ ಅಂದರೆ ಅವ್ರಿಗೆ ಬೇಡ ಅಂದರೆ ಬೇರೆ ಕಡೆ ಯಾರಾದಕ್ಕೆ ದಾರಿಯಲ್ಲಿ ಕೇಳಿದವ್ರು ಕೊಡ್ತೀವಿ ಸರ್. ಇವತ್ತಿನ ಸ್ಟಾಕು ನಾಳೆಗೆ ಯಾವತ್ತೂ ಉಪಯೋಗಿಸಲ್ಲ ಸರ್. ಇವತ್ತಷ್ಟು ಸ್ಟಾಕ್ ಪರ್ಮೆಂಟ್ ಆಗಿಲ್ಲ ಅಂದರೆ ಸ್ಟಾಲ್ ಇನ್ನೂ ಒಂದು ಅರ್ಧ ಗಂಟೆ 1 ಅವರ್ ಲೇಟಾಗಿ ಓಪನ್ ಮಾಡ್ತೀವಿ ಸರ್. ಹೌದಾ? ಹಾಂ ಸರ್. ಮನೇಲಿ ಎಷ್ಟೊತ್ತು ಕೆಲಸ ಮಾಡ್ತೀರಿ ನೀವು ಹಾಗಾದರೆ? ನಮ್ಮ ಮನೇಲಿ ಒಂದು 5 hours ಇರುತ್ತೆ ನಾನು ವರ್ಕ್. ಬೆಳಿಗ್ಗೆ ಇಡೀ ದಿವಸನೇ ಆಗೋಯ್ತಲ್ಲ ಹಂಗಾರೆ? ಹಾಂ, ಹೆಚ್ಚು ಕಮ್ಮಿ ಒಂದು ದಿವಸ ಪೂರ್ತಿ ಆಗುತ್ತೆ. ಹಾಂ, 2ನೇ ಸಾರಿ? ಇಲ್ಲ, ಇದು ಪುಡಿ ದೋಸೆಗೆ ಮಾತ್ರ ಡಬಲ್ ಟೈಮ್ ಯೂಸ್ ಮಾಡ್ತೀವಣ್ಣ. ಯಾಕಂದ್ರೆ ಪುಡಿ ಹಾಕಿರ್ತೀವಲ್ಲ ಅಣ್ಣ. ಸ್ವಲ್ಪ ಜನಗೆ ಆರಾಮಾಗಿ ತಿನ್ಬೋದು, ಸ್ವಲ್ಪ ಜನಗೆ ಸ್ವಲ್ಪ ಡ್ರೈ ಅನಿಸಿದೆ ಗಂಟಲು ಸಿಕ್ಕಾಕೊಂಡಾಗ ಆಗುತ್ತೆ. ಇದಕ್ಕೊಂದಕ್ಕೆ ಮಾತ್ರ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಪುಡಿ ದೋಸೆ ಇರೋದಕ್ಕೆ ಮಾತ್ರ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ, ಮಿಕ್ಕಿದಕ್ಕೆಲ್ಲ ಮೀಡಿಯಮ್ ತುಪ್ಪ ಇಡ್ತೀವಿ. ಇವಾಗ ಜನರಿಗೆ ಅದು ಬೇಡ ಅಂದರೆ ಡ್ರೈ ದೋಸೆನೇ ಕೊಡ್ತೀವಿ, ವಿತೌಟ್ ಆಯಿಲ್ ವಿತೌಟ್ ತುಪ್ಪನೇ ಕೊಡ್ತೀವಿ. ಬರೀ ದೋಸೆನೇ ಕೊಡ್ತೀವಿ. ಎಷ್ಟೀಗ ಅದಕ್ಕೆ? ಇದಕ್ಕೆ 70 ರೂಪಾಯಿ. 70 ರೂಪಾಯಿ. ಯಾಕಂದರೆ ನಾವು ಅಕ್ಕಿ ಇದ್ರಿಗೂ ಅಷ್ಟೇ ಅಕ್ಕಿ ಏನು ಮಿಕ್ಸ್ ಮಾಡಲ್ಲ. ಸೊ ಪ್ಯೂರ್ ಮಿಲ್ಲೆಟ್ಸ್ ಇರುತ್ತೆ, ನಮ್ದು 80% ಮಿಲ್ಲೆಟ್ಸ್ ಇರುತ್ತೆ. ಸೊ ಅದರಿಂದ ಒಂಚೂರು ಕಾಸ್ಟ್. ಇನ್ನೊಂದೇನೆಂದರೆ ಅಡಿಕೆ ಪ್ಲೇಟ್ ಒಂದು ಕಾಸ್ಟ್ ಆಗುತ್ತೆ. ಹಾಂ, ಅಡಿಕೆ ಪ್ಲೇಟ್ ಕೊಡ್ತೀವಿ. ಮೊದಲು ನಮ್ದು ಈ ಪ್ರೈಸ್ ಇರಲಿಲ್ಲ ಅಣ್ಣ, 10 ರೂಪಾಯಿ ಕಮ್ಮಿ ಇತ್ತು. ಇವಾಗ ತುಪ್ಪ, ಅಡಿಕೆ ಪ್ಲೇಟು, ಮೊದಲು ಪೇಪರ್ ಪ್ಲೇಟ್ ಕೊಡ್ತಿದ್ವಿ ಅಣ್ಣ, ಇವಾಗ ಅಡಿಕೆ ಪ್ಲೇಟ್ ಶಿಫ್ಟ್ ಮಾಡಿದ್ದೀವಿ. ಇರಿ ಓಪನ್ ಮಾಡಿ ಆದಮೇಲೆ ಚೆಕ್ ಮಾಡ್ತೀವಿ. ಸರಿ, 1 ನಿಮಿಷ. ಹಾಂ, ಬೆಂದಿದೆಯಿಲ್ಲ ಅಂತ ಚೆಕ್ ಮಾಡ್ಕೊತೀವಿ. ಹೌದಾ? ಯಾಕಂದ್ರೆ ಇಲ್ಲಿ ಸೆಂಟ್ರಲ್ಲಿ ಒಂಚೂರು ಇದಾಗಿರುತ್ತೆ ಸರ್. ಹಾಂ, ಒಂದು ಪೆನ್ನಷ್ಟು ಜಾಗ ಹಂಗೆ ಇರುತ್ತೆ, ಇದ್ದೋಗಿರುತ್ತೆ ಸರ್. ಒಂದು ಬ್ಯಾಚ್ ಚೆಕ್ ಮಾಡ್ಕೊಂಡು ಆದಮೇಲೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತೀವಿ ಸರ್. ಹೌದಾ? ಇದು ಚೆಕಿಂಗ್ ನಡೀತಾ ಇದೆಯಾ? ಹಾಂ ಸರ್. ಇವಾಗ ನಾವು ಬೆಂದಿದೆಯಲ್ಲ, ಹೆಂಗಾಗಿರ್ಬೇಕು ಅದು? ಬೆಂದಿದೆ ಅಂದರೆ ನೋಡಿ ಸರ್, ನೀರಿನಂಶ ಏನಿರಲ್ಲ ಸರ್ ಸೆಂಟ್ರಲ್ಲಿ. ನೀರಿನಂಶ ಏನಿಲ್ಲ. ಕ್ಲೀನಾಗಿ ಬೆಂದಿದೆ ಸರ್ ಇದು. ಓಕೆ, ಅಲ್ಲೊಂಚೂರು ತೋರಿಸ್ಬಿಡಿ ಹಂಗೆ. ನೀರಿನ ಅಂಶ ಏನೂ ಇಲ್ದಂಗೆ ಬೇಯಬೇಕು. ಈಗ ರೆಡಿ ಇದೆ? ಈಗ ರೆಡಿ ಇದೆ ಸರ್ ಇದು. ಓಕೆ. ಇದು ಏನು ಇಡ್ಲಿ ಇದು? ಇದು ರಾಗಿ ಇಡ್ಲಿ ಸರ್. ರಾಗಿ ಇಡ್ಲಿ. ಹಾಂ, ಆವಾಗ ಕೊಟ್ಟಿದ್ದು ಮಿಲ್ಲೆಟ್ ಇಡ್ಲಿ. ಮಿಲೆಟ್ ಇಡ್ಲಿ. ಹಾಂ. ಈಗ ವೈಟ್ ಇದೆಯಲ್ಲ ಅದೇನು? ಒಂದು ಪ್ಲೇಟ್ ರಾಗಿ ಇಡ್ಲಿ. ಹಾಂ, ವೈಟ್ ಇದೆಯಲ್ಲ ಅದು? ಇದು ಮಿಲ್ಲೆಟ್. ಮಿಲೆಟ್ ಅಣ್ಣ, ಇದು ಮಿಲ್ಲೆಟ್, ಇದು ರಾಗಿ ಅಣ್ಣ. ಓಕೆ. ಮತ್ತೆ ರಾಗಿ ಇಡ್ಲಿ ಒಂದು ಪ್ಲೇಟಾ? ಇದ್ರ ಅಡ್ರೆಸ್ ಹೇಳ್ಬಿಡಿ ಸರ್.
NTI ಲೇಔಟ್ ಕೊಡಗೇಹಳ್ಳಿಲಿ ಸರ್ ಬಂದರೆ ಇದು SM ಫ್ರೆಶ್ ಮಾರ್ಟ್ ಅಂತ ಇದೆ. SM ಫ್ರೆಶ್ ಮಾರ್ಟ್ ಲೊಕೇಶನ್ ಹಾಕೊಂಡು ಗೊತ್ತಿದೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಇದೆ SM ಫ್ರೆಶ್ ಮಾರ್ಟ್. ಇದೊಂದು ನಮ್ಮ ಅಂಗಡಿ ಸಿಗುತ್ತೆ ಸರ್, ಕೃಷಿ ರುಚಿ. ಫುಲ್ ಎವ್ರಿಥಿಂಗ್ ಈಸ್ ಆರ್ಗ್ಯಾನಿಕ್ ಆ್ಯಂಡ್ ಆಲ್ಸೋ ಮಿಲ್ಲೆಟ್ಸಿಂದ ಮಾಡಿರೋದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದ್ಸಲ ಬಂದು ಟ್ರೈ ಮಾಡಿ, ಆಮೇಲೆ ನೀವೇ ಟೇಸ್ಟ್ಗೆ ಮನಸ್ಸು ಸೋಲಿಸ್ತೀರಾ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಒಬ್ಬರೇ ಇದ್ದೀರಿ, ಫುಲ್ ಬ್ಯುಸಿ ಇದೆ. ಬ್ಯುಸಿ ಟೈಮಲ್ಲಿ ನಾನು ಬಂದಿದ್ದೀನಿ, ಆದರೂ ನಮ್ಮ ಜೊತೆಗೆ 2 ಮಾತಾಡಿದ್ದೀರಿ. ನೆಕ್ಸ್ಟು ನಮ್ಮ ಅಭಿಯಾನ ನಿಮ್ಮ ಜೊತೆಗೆ ನಿರಂತರವಾಗಿರುತ್ತೆ. ರೈತ ಉತ್ತರ ಕರ್ನಾಟಕಕ್ಕೆ ಬರೋದಾದ್ರೆ ನನಗೆ ಹೇಳಿ, ನಿಮ್ಗೇನು ಟೈಅಪ್ ಬೇಕು, ಯಾರು ರೈತರು ಬೇಕು, ಏನು ಆಗ್ತೀರಿ ಅನ್ನೋದನ್ನು ಖಂಡಿತ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಇಂಥವು ಬೇಕಾದಷ್ಟು ಸ್ಟಾಲ್ಗಳು ಆಗಲಿ ಅನ್ನೋದೇ ನಂದು ಬಯಕೆ. ಯಾಕಂದರೆ ಎಲ್ಲದನ್ನು ನಾವು ಮಾಡೋಕ್ಕಾಗಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಏನು ದೇವ್ರು ಕೊಟ್ಟಿದ್ದಾನೆ ಅಷ್ಟು ಶಕ್ತಿ ನಿಮಗೂ ಇರಲಿ, ನನಗೂ ಇರಲಿ, ರೈತರಿಗೆ ಸಹಾಯ ಆಗುತ್ತಂದ್ರೆ ಮಾಡೋಣ. ಗೆಳೆಯರೇ, ತುಂಬ ಇಷ್ಟ ಆಯಿತು. ದಯವಿಟ್ಟು ಈ ಕಡೆ ಕೊಡಗೇಹಳ್ಳಿ ಅಲ್ಲ ಇದು, ಕೊಡಗೇಹಳ್ಳಿ ಕಡೆ ಬಂದಾಗ ಇದನ್ನು ಸ್ಟಡಿ ಮಾಡೋದಕ್ಕೆ ನೀವು ಬನ್ನಿ. ಆಮೇಲೆ ಅದ್ರ ಜೊತೆಗೆ ಎಲ್ಲವನ್ನು ಟೇಸ್ಟ್ ಮಾಡಿ. ಯಾಕೆ ಅಂತಂದರೆ ಇಂಥವು ಇವತ್ತು ರೈತರು ತಮ್ಮದೇ ಆದ ಇಂಥವನ್ನು ಹುಟ್ಟಾಕಬೇಕಾಗಿದೆ ಅವರು, ಅಲ್ವಾ? ಬರೀ ಇವ್ರದ್ದು ಒಂದೇ ಕತೆ ಅಲ್ಲ, ಯಾವಾಗಲೂ ಮೌಲ್ಯವರ್ಧನೆ ಮಾಡಿ ಏನು ನಾವು ಮಾಡ್ತೀವೋ ಅಲ್ಲಿ ನಮಗೆ ಬೆಲೆ ಇದೆ ಮತ್ತು ಬೆಳೆ ಇದೆ, ಮತ್ತು ಮುಂದೆ ಒಂದು ಉದ್ಯೋಗ ಸೃಷ್ಟಿ ಆದರೆ ಅದಕ್ಕಿಂತ ಅದ್ಭುತವಾಗಿರೋದು ಉದಾಹರಣೆ ಇಲ್ಲ ಅಂತ ಅನ್ಕೋತೀನಿ. ಸೊ ಬೆಂಗಳೂರಲ್ಲಿ ಇದು ಪ್ರಥಮವಾಗಿ ಶುರುವಾಗಿದೆ. ಅವ್ರ ಕನಸು ಕೂಡ ಅದೇ ಆಗಿದೆ. ಅವರು ಮನಸ್ಸು ಮಾಡಿದರೆ ಒಂದು ಲಕ್ಷಾನುಗಟ್ಟಲೆ ಸಂಬಳ ತೊಗೊಂಡು ಆರಾಮಾಗಿ ಎಲ್ಲೋ ಇರ್ಬೋದಾಗಿತ್ತು. ಬಟ್ ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ಶುರು ಮಾಡಿದ್ದಾರೆ. ಹಾಗಾಗಿ ನಾವು ನೀವು ಬೆಂಬಲಿಸೋಣ. ಇದಕ್ಕೆ ಹೇಳಿದ್ರೆ ಹೆಸರೇ ಭಾಳ ಚಂದ ಐತಿ. ಬ್ರದರ್, ನಿಮಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಖಂಡಿತ ಒಳ್ಳೇದಾಗುತ್ತೆ. ಇದು ಟೈಮ್ ಹೇಳ್ಬಿಡಿ, ಯಾವಾಗ ಬರ್ಬೇಕು ಇಲ್ಲಿ ಬರೋರು? ಅಣ್ಣ 6:30 ಮೇಲೆ ಅಣ್ಣ. 6:30 ಮೇಲೆ ಬನ್ನಿ. ಎಷ್ಟು ಗಂಟೆವರೆಗೆ ಇರುತ್ತೆ ಅಣ್ಣ? 10 ಗಂಟೆ. ರಜಾ ಅಣ್ಣ ಸೆಕೆಂಡ್ ವೆಡ್ನೆಸ್ಡೇ, 4th ವೆಡ್ನೆಸ್ಡೇ ರಜೆ ಇರುತ್ತೆ. ಸೆಕೆಂಡ್ ವೆಡ್ನೆಸ್ಡೇ, 4th ವೆಡ್ನೆಸ್ಡೇ ತಿಂಗಳಲ್ಲಿ. ಅದು ಉಳಿದ್ಬಿಟ್ರೆ ಇನ್ನು ಉಳಿದದ್ದೆಲ್ಲ ಇದ್ದೇ ಇರುತ್ತೆ. ಬನ್ನಿ, ಒಂದ್ಸಲ ಮಿಲೆಟ್ ಟೇಸ್ಟ್ ನೋಡಿ, ಆರೋಗ್ಯ ನಿಮ್ದಾಗಲಿ. ಆಮೇಲೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೂಡ ಇದೆ ಅಲ್ವಾ? ಹಾಗಾಗಿ ಇವತ್ತಿನ ಕತೆ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರಿ.